ರಾಧೆ ರಾಧೆ ಆತ್ಮೀಯರೇ, ನಮಸ್ತೆ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು. ಈ ಗ್ರಹಣವು ಹುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ನಡೆಯಲಿದೆ. ಈ ನಕ್ಷತ್ರ ರಾಶಿಯವರಿಗೂ ಕನ್ಯಾ ಮಕರ ರಾಶಿಯವರಿಗೂ ಇದರ ಸ್ವಲ್ಪ ಎಫೆಕ್ಟ್ ಕಾಣಿಸಲಿದೆ. ಈ ದಿನ ಉಪವಾಸ ಇರುವವರು ಇರಬಹುದು, ಮತ್ತು ಉಳಿದವರು 12 ಗಂಟೆಯೊಳಗೆ ಊಟ ಮಾಡಿದರೆ ಒಳ್ಳೆಯದು. ಗ್ರಹಣ ಕಳೆದ ನಂತರ ರಾತ್ರಿ ಸ್ನಾನ ಮಾಡಿ ಅಡುಗೆ ಮಾಡಿ ಊಟ ಮಾಡಬಹುದು. ಹಸಿವು ತಡ್ಕೊಳ್ಳೋಕ್ಕಾಗದವರು, ರೋಗಗ್ರಸ್ತರು, ವಯಸ್ಸಾದವರು, ಗರ್ಭಿಣಿ ಸ್ತ್ರೀಯರು ಲಘು ಆಹಾರ ಮಧ್ಯಾಹ್ನ 2 ಗಂಟೆವರೆಗೆ ಸೇವಿಸಬಹುದು. ಈ ಗ್ರಹಣದ ಸಮಯದಲ್ಲಿ ಆದಷ್ಟು ಮೌನವಾಗಿದ್ದರೆ, ಇದ್ದಲ್ಲಿಯೇ ಇದ್ದು ಅಂದರೆ ಹೊಸದಾಗಿ ಪ್ರಯಾಣ ಕೆಲಸ ಕಾರ್ಯ ಇಟ್ಟುಕೊಳ್ಳದೆ ಸಾಧ್ಯವಾದರೆ ಜಪ ತಪ ಮಾಡಿದರೆ ಒಳ್ಳೆಯದು. ಎಷ್ಟೋ ದಿನಗಳಿಂದ ಹೇಳ್ತಾ ಇದ್ದೀನಿ, ಈ ಸ್ವಲ್ಪ ದಿನಗಳು ನೆಗೆಟಿವಿಟಿ ಹೊಂದಿವೆ. ಏನಾದರೂ ಜಪ ಪೂಜೆ ಅನುಷ್ಠಾನ ಮಾಡಿಕೊಳ್ಳಿ. ಖಂಡಿತ ಹಲವರ ಬಾಳಲ್ಲಿ ಬದಲಾವಣೆ ಹಲವು ವಿಧದಲ್ಲಿ ಆಗುತ್ತದೆ. ಆಗಾಗ ಪೋಸ್ಟ್ ಹಾಕ್ತಾ ಇದ್ದೆ. ಹೆಚ್ಚಿನ ಕೆಟ್ಟದ್ದನ್ನು ಹೇಳಲು ನನಗೆ ಇಷ್ಟವಿಲ್ಲ. ಆದರೂ ಸಂಬಂಧಗಳಲ್ಲಿ ಬಿರುಕು, ಮನಸ್ತಾಪ, ಜಗಳ, ಹಾಗೆ ಆರೋಗ್ಯದಲ್ಲಿ ಏರುಪೇರು, ಆಕ್ಸಿಡೆಂಟ್ಸ್ಗಳು, ಹೆಚ್ಚಿನವರಿಗೆ ಶಾರೀರಿಕ ಮಾನಸಿಕ ರೋಗಗಳು ಉಲ್ಬಣಗೊಳ್ಳುತ್ತವೆ. ಈಗಾಗಲೇ ನೋಡ್ತಾ ಇದ್ದೀರಿ, ಅನುಭವಿಸ್ತಾ ಇದ್ದಾರೆ. ಈ ಗ್ರಹಣ ಸಿಂಹರಾಶಿಯಲ್ಲೇ ನಡೆಯುವುದರಿಂದ, ಸಿಂಹ ಅಂದರೆ ರಾಜ, ರಾಜ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟದ್ದರಿಂದ ಈ ಸ್ಥಾನದಲ್ಲಿರುವವರಿಗೆ ಕೆಲವರಿಗೆ ಸ್ಥಾನಚ್ಯುತಿ ಆಗಲಿದೆ. ಇದು ಇಡೀ ವಿಶ್ವಮಟ್ಟದಲ್ಲಿ ಸಂಚಲನ ಮೂಡಿಸಲಿದೆ. ಮತ್ತು ಚಂದ್ರಗ್ರಹಣವಾದ್ದರಿಂದ ಹಲವಾರು ಜನರ ಮಾನಸಿಕ ಸ್ಥಿತಿ ಮೇಲೆ ಪರಿಣಾಮ ಬೀರಲಿದೆ. ಈ ಚಂದ್ರಗ್ರಹಣವು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ನಡೆಯುವುದರಿಂದ, ಈ ನಕ್ಷತ್ರದವರು ಶುಕ್ರನ ಆಧಿಪತ್ಯವಾದ್ದರಿಂದ ಶುಕ್ರನು ವಿವಾಹ ಕಾಮಭೋಗಕ್ಕೆ ಕಾರಣವಾದ್ದರಿಂದ ಡೈವೋರ್ಸ್ ಕೇಸುಗಳು ಜಾಸ್ತಿಯಾಗಲಿವೆ. ಹಾಗೆ ಕೆಲವರ ಕಾಮ ಪುರಾಣಗಳು ಹೊರಗೆ ಬರಲಿವೆ. ಗ್ರಹಣವು ಮಾರ್ಚ್ 3ನೇ ತಾರೀಕು ಮಂಗಳವಾರ ಗ್ರಸ್ತೋದಯವಾಗಿ ಗೋಚರಿಸೋದು. ಅಂದರೆ ಸಮಯ ಮಧ್ಯಾಹ್ನ 3:19ಕ್ಕೆ ಸ್ಪರ್ಶವಾಗಿ ಗ್ರಹಣ ಮೋಕ್ಷ ಸಂಜೆ 6:48ಕ್ಕೆ. ಇಲ್ಲಿ ಈಗ ನೀವು ಗಮನಿಸಬೇಕಾದ ವಿಷಯ ಏನಂದರೆ, ಇಷ್ಟೊತ್ತು ಗ್ರಹಣ ಅಂತೀರಿ, ಕೆಲವರು 10 ನಿಮಿಷ ಅಂತಾರೆ ಅಂತ ಪ್ರಶ್ನೆ ಬರ್ಬೋದು ಅಲ್ವಾ? ಯಾಕಂದರೆ ಗ್ರಹಣ ಸ್ಪರ್ಶವಾಗಿ ಅಷ್ಟೊತ್ತು ಇಲ್ಲಿ ಸೂರ್ಯ ಇದ್ದಾನೆ. ಚಂದ್ರೋದಯ ನಮಗೆ ಹಾಗೇ ಇರೋದಿಲ್ಲ. ಚಂದ್ರೋದಯ ಆದ ನಂತರವೇ ಚಂದ್ರಗ್ರಹಣ ಆಯಾ ಪ್ರದೇಶಕ್ಕೆ ಲೆಕ್ಕಕ್ಕೆ ಬರುತ್ತೆ. ಸೂರ್ಯಾಸ್ತ ಸಮಯ 6:28, ಆಯಾ ಜಿಲ್ಲೆಗೆ ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ. ಈ ದಿನ ಹಲವಾರು ದೇವಸ್ಥಾನಗಳು ಮುಚ್ಚಿರುತ್ತವೆ. ಕೆಲವು ದೇವಸ್ಥಾನಗಳು ತೆರೆದಿರುತ್ತೆ. ವಿಶೇಷವಾಗಿ ಅಭಿಷೇಕ ಪೂಜೆ ನಡೆಯುತ್ತಾ ಇರುತ್ತವೆ. ಉದಾಹರಣೆಗೆ ಕಾಳಹಸ್ತಿಯಲ್ಲಿ ಅಭಿಷೇಕ ಪೂಜೆ ನಡೆಯುತ್ತಾ ಇರುತ್ತವೆ. ಈ ಪರ್ವಕಾಲದ ಸದುಪಯೋಗ ಪಡೆದುಕೊಳ್ಳಿ. ನಾನು ಯಾವಾಗಲೂ ಹೇಳುವ ದುರ್ಗಾ ಸಪ್ತಶತಿ, ವಿಷ್ಣು ಸಹಸ್ರನಾಮ, ದೊಡ್ಡದು ಬೇಡ ಅಂದರೆ, ಸಾಧ್ಯವಿಲ್ಲ ಅಂದರೆ ಯಾವುದಾದ್ರೂ ಒಂದು ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಅದು ಸಾಧ್ಯ ಆಗೋದಿಲ್ಲ ಅಂದರೆ ರಾಮ ರಾಮ, ಶಿವ ಶಿವ, ಕೃಷ್ಣ ಕೃಷ್ಣ, ರಾಧೆ ರಾಧೆ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಜೈ ದುರ್ಗೆ, ಓಂ ಶಕ್ತಿ ಓಂ ಶಕ್ತಿ, ಈ ರೀತಿ ಹೇಳಿ ಒಂದು ಕಡೆ ಕೂತ್ಕೊಳ್ಳಿ. ಇದು ಕೂಡ ತುಂಬ ಎಫೆಕ್ಟಿವ್ ಇದೆ. ಈ ದಿನ ಅಥವಾ ಮರುದಿನ ರುದ್ರಾಭಿಷೇಕ ಶಿವನಿಗೆ ಮಾಡಿಸಿ ನಿಮ್ಮ ಮುಖವನ್ನು ಎಣ್ಣೆಯಲ್ಲಿ ನೋಡಿ ಆ ಎಣ್ಣೆ ಶಿವನ ದೇವಸ್ಥಾನಕ್ಕೆ ಕೊಡಿ. ಶಿವನ ರುದ್ರಾಭಿಷೇಕವು ತುಂಬ ಫಲ ಕೊಡುವಂಥದ್ದು. ಅದರಲ್ಲೂ ಆರೋಗ್ಯ ಮನಃಶಾಂತಿ ಬೇಕೆನ್ನುವರು ಆಗಾಗ ರುದ್ರಾಭಿಷೇಕ ಸೇವೆ ಮಾಡಿಸ್ತಾ ಇರಬೇಕು. ಅದೇ ರೀತಿ ಇಡೀ ವಿಶ್ವದಲ್ಲೇ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ವಿಶ್ವ ಶಾಂತಿಗಾಗಿ ಕೂಡ ಪ್ರಾರ್ಥನೆ ಮಾಡಿ. ಈ ಗ್ರಹಣದ ಸಮಯದಲ್ಲಿ ಮಾಡಿದ ಪುಣ್ಯ ಕೋಟಿ ಗುಣ ಹೆಚ್ಚು. ಮತ್ತು ಈ ಸಮಯ ಚಂದ್ರನನ್ನು ನೋಡುವ ವಿಚಾರ, ಚಂದ್ರನನ್ನು ನೋಡ್ಬೋದು. ಯಾಕಂದರೆ ಎಷ್ಟೋ ಪುಣ್ಯಾತ್ಮರು ಈ ಗ್ರಹಣದ ಸಂದರ್ಭದಲ್ಲಿ ನದಿ ಸ್ನಾನ, ಪುಣ್ಯತೀರ್ಥ ಸ್ನಾನ ಮಾಡ್ತಾ ಇರ್ತಾರೆ.
ಚಂದ್ರನನ್ನು ನೋಡ್ತಾರೆ. ಸೂರ್ಯಗ್ರಹಣದ ಟೈಮಲ್ಲಿ ಸೂರ್ಯನನ್ನು ನೋಡಬಾರ್ದು. ಬರೀ ಗ್ರಹಣದ ಟೈಮಲ್ಲಿ ಅಂತ ಅಲ್ಲ, ಸೂರ್ಯನನ್ನು ನೇರವಾಗಿ ನೋಡಲೇಬಾರ್ದು. ಅದು ಸೂರ್ಯೋದಯದ ಟೈಮಲ್ಲಾದರೆ ಸ್ವಲ್ಪ ಹೊತ್ತು ಮಾತ್ರ ನೋಡ್ಬೋದು. ಆಮೇಲೆ ಮನೆಯಲ್ಲಾದರೂ ದೇವರ ವಿಗ್ರಹವನ್ನೆಲ್ಲ ಮುಟ್ಟೋದಕ್ಕೆ ಹೋಗಬೇಡಿ. ಗ್ರಹಣ ಕಳೆದು ಸ್ನಾನ ಮಾಡಿ ದೀಪ ಬದಲಾಯಿಸಿ ಅಥವಾ ಇರೋ ದೀಪ ತೊಳೆದು ಬೆಳಗಿ ಹೊಸದಾಗಿ ಹಚ್ಚಿ ಮನೆಯೆಲ್ಲ ಒರೆಸಿ ಗಂಗಾ ಜಲ ಇದ್ದರೆ ನೀರಿಗೆ ಬೆರೆಸಿ, ಇಲ್ಲಾಂದರೆ ತುಳಸಿ ದಳ ನೀರಿಗೆ ಹಾಕಿ ಪ್ರೋಕ್ಷಿಸಿ ಮರುದಿನ ದಾನ ಧರ್ಮ ಮಾಡಿ. ಇಲ್ಲಿ ಗ್ರಸ್ತೋದಯ ಅಂದರೆ ಏನು ಅಂತ ಹೇಳಬೇಕು. ನಾನು ಗ್ರಹಣದ ಸಮಯ ಚಂದ್ರನ ಉದಯ ಆಗೋದ್ರಿಂದ ಗ್ರಸ್ತೋದಯ. ಮತ್ತು ಬ್ಲಡ್ ಮೂನ್ ಅಂದರೆ ಈ ಫಾಲ್ಗುಣ ಮಾಸದ ಹುಣ್ಣಿಮೆ ಚಂದ್ರ ಸ್ವಲ್ಪ ಆರೆಂಜ್ ರೆಡ್ ಕಲರಲ್ಲೇ ಇರೋದು. ಗ್ರಹಣವು ಸೇರಿದಾಗ ಏನೋ ಭಯಾನಕವಾಗಿ ಅಂತ ಕೆಲವರು ಭಾವಿಸುತ್ತಾರೆ. ಹಾಗೇನಿಲ್ಲ, ಇಷ್ಟೇ ಇದಕ್ಕೆ ಪ್ರಾಶಸ್ತ್ಯ. ಫೈನಲಿ ಏನು ಹೇಳ್ತೀನಿ ಅಂದರೆ, ಎಲ್ಲಿ ಏನೇ ಆಗಲಿ, ಯಾವುದೇ ಘಟನೆ, ಯಾವುದೇ ವ್ಯತ್ಯಾಸ ಬಂದರೂ ಆ ಸಮಯ ಅದರ ಋಣಾತ್ಮಕತೆ ಕಡಿಮೆ ಮಾಡಲು ಏನಾಗುತ್ತೋ ಅದನ್ನು ಮೊದಲು ಮಾಡಬೇಕು. ಆ ಸಮಯವನ್ನು ಪ್ರಯೋಜನಪ್ರದವಾಗಿ ತಗೋಬೇಕು. ಹಾಗಾಗಿ ಜಪ ತಪ ಮಾಡಿ ಈ ಗ್ರಹಣದ ಸಮಯದಲ್ಲಿ ಪುಣ್ಯ ಗಳಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲು ಮರೆಯದಿರಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೊಂದಿಗೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಲು ಮರೆಯದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಜೈ ಶ್ರೀಕೃಷ್ಣ.